ಸೆಕೆಂಡ್ ಡೇ ಆಫ್ ಮಂತ್ರಾಲಯ ದರ್ಶನಂ. ಸೊ ನೋಡಿರ್ತೀರ ನಿನ್ನೆ ಎಲ್ಲ ಹೇಗಾಯಿತು, ಹೇಗೆಲ್ಲ ನಾವು ದರ್ಶನ ತೊಗೊಂಡ್ವಿ, ಜೊತೆಗೆ ರಾತ್ರಿ ಹೇಗಿತ್ತು ವೈಬು ಅಂತ ಹೇಳಿ. ಅದರೊಳಗೂ ನಂದು ಸಿಕ್ಕಾಪಟ್ಟೆ ಆಸೆ ದಿನ ಆಗಿತ್ತು. ಸೊ ಯಾವಾಗ ಹೋದಾಗನೂ ನಾನು ರಾತ್ರಿ ಒಂದಿನ ಅಲ್ಲೇ ಉಳಿಬೇಕು ಅಂತ. ಬಟ್ ಉಳ್ಕೊಳ್ಳಿಕ್ಕಾಗಿಲ್ಲ ಅಂದರೂ ರಾತ್ರಿ ತನಕ ಅಲ್ಲೇ ಇದ್ದಿದ್ದೆ. ಸಖತ್ ಖುಷಿ ಆಯಿತು. ಇನ್ನು ನಾವು ಹೋಗಬೇಕಾದ್ರೆ ಬೆಳಗ್ಗೆ 8:15 ಆಗಿಬಿಟ್ಟಿತ್ತು. ರೆಡಿಯಾಗಿ ಫ್ರೆಶ್ ತೊಗೊಂಡು ಎಲ್ಲ ಹೋಗೋ ಅಷ್ಟರೊಳಗೆ ಲೇಟ್ ಆಗಿಬಿಟ್ಟಿತ್ತು. ನೋಡ್ತಾಯಿದ್ರೆ ಆಲ್ರೆಡಿ ಸುಮಾರು ಜನ ಹೋಗಿ ಬರ್ತಾಯಿದ್ರು. ನಾವು ಇವಾಗ ಹೋಗ್ತಾ ಇದ್ವಿ. ಜನ ಅಂತೂ ಸಖತ್ತಿದ್ರು. ಯಾಕಂತ ಹೇಳಿದ್ರೆ ಇವತ್ತು ಸಂಡೇ, ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ. ಇನ್ನು ಎವ್ರಿ ಟೈಮ್ ರಾಯರ ದರ್ಶನಕ್ಕೆ ಹೋದಾಗ ಒಂದಿನಕ್ಕೆ ವಾಪಸ್ ಬರ್ತಾಯಿದ್ವಿ. ಈ ಸಲ 2 ದಿನ ಇದ್ದಿದ್ದೆ. ಸಖತ್ ಖುಷಿ ಆಯಿತು. ಇನ್ನೇನು ದ್ವಾರದ ಹತ್ರ ಬಂದ್ವಿ. ನೋಡ್ತಾ ಇದ್ದಾರೋ ಸಿಕ್ಕಾಪಟ್ಟೆ ಜನ ಇದ್ದರು. ಜನಗಳ ರಾಶಿ ಅಂತಲೇ ಹೇಳ್ಬೋದು. ಅದರೊಳಗೂ ನಾನು ಈ ಸಲ ಒಂದು ಒಳ್ಳೆ ಅಂತ ಹೇಳಿದ್ರೆ 2 ಸಲ ನಾನು ಇದ್ದಿದ್ದೆ. ಈ ಸಲ ರಾಯರ ದರ್ಶನಕ್ಕೆ ಈ ಸಲ 2 ಸಲ ಹೋಗಿ ಬಂದಿದ್ದೆ 2025ರಲ್ಲಿ. ಸೊ ಪ್ರತಿ ಸಲ ಅಂದ್ಕೊಳ್ತಿದ್ದೆ ರಾಯರು ಯಾವಾಗ ಕರ್ಸ್ಕೊತೀರಾ ಅಂತ ಹೇಳಿ. ಸೊ ಈ ಸಲ ಮತ್ತು 2 ಸಲ ಕರ್ಸ್ಕೊಂಡ್ರು. ಅದರೊಳಗೂ 2 ದಿನ ಇರೋಂತಹ ಭಾಗ್ಯ ಸಿಕ್ತು. ಅದೇ ಸಿಕ್ಕಾಪಟ್ಟೆ ಖುಷಿ ಆಯಿತು. ಇನ್ನು ನೋಡ್ತಾ ಇದ್ದೀರಾ, ಇವಾಗ ನಾವು ಹೋಗ್ತಿರೋಂಥದ್ದು ತುಂಗಾಭದ್ರಾ ನದಿ ಕಡೆ. ಯಾಕಂದ್ರೆ ನಿನ್ನೆ ಬಂದಾಗ ನಾವು ಪ್ರೋಕ್ಷಣೆ ಮಾಡ್ಕೊಂಡಿರಲಿಲ್ಲ ನೀರನ್ನು. ಹಾಗಾಗಿ ಇವತ್ತು ಹೊರಟಿರುವಂಥದ್ದು. ಜೊತೆಗೆ ಅಲ್ಲೇ ಶಿವಪ್ಪನ ದೇವಸ್ಥಾನ ಇದೆ. ಸೊ ಅಲ್ಲಿ ಕೂಡ ದರ್ಶನ ತೊಗೊಬರೋಣ ಅಂತ ಹೇಳಿ. ನಂತರ ಎಲ್ಲರಿಗೂ ಗೊತ್ತಿರೋ ಹಾಗೆ ಈ ಸಲ ನಾನು ಗಿವ್ ಅವೇ ಕೊಡ್ತೀನಿ ಅಂತ ಎಲ್ಲರಿಗೂ ಹೇಳಿದ್ದೆ. ಸೊ ಗಿವ್ ಅವೇ ಗಿಫ್ಟ್ ತೊಗೊಬರೋಣ, ಫೋಟೋಸ್ ಎಲ್ಲ ತೊಗೊಬರೋಣ ಅಂತ ನಾನು ಹೊರಟಿರುವಂಥದ್ದು. ಸೊ ಅಲ್ಲೇ ಶಿವಪ್ಪನ ದರ್ಶನ ತೊಗೊಂಡು ಸೀದಾ ನಾವು ಹೋಗಿದ್ದು ತುಂಗಾಭದ್ರಾ ನದಿ ಕಡೆ. ಸೊ ನೋಡಿದಾಗ ಒಂದು ಸಲ ಎಷ್ಟು ಗಲೀಜಾಗಿಟ್ಟಿದ್ದಾರಪ್ಪ, ಇಂಥ ಒಂದು ದೇವಸ್ಥಾನನ, ಪವಿತ್ರವಾದ ದೇವಸ್ಥಾನದ ತೀರ್ಥನ ಇಷ್ಟೆಲ್ಲ ಮಾಲಿನ್ಯ ಮಾಡಿದಾರಂತ ಹೇಳಿ. ಈ ಥರ ಮಾಡಿರೋರು ಒಂದೇ ಸಲ ಹೇಳ್ತೀನಿ, ಸೊ ಪ್ಲೀಸ್ ದೇವಸ್ಥಾನ ಇದು ಕ್ಲೀನಾಗಿ ಇಡಿ ಅಂತ ಹೇಳ್ಕೊಳ್ತೀನಿ. ಕಸನ ಬಿಸಾಡಬೇಡಿ. ನಂತರ ಅಮ್ಮನವರ ದರ್ಶನ ತಗೊಂಡು ನಾವು ಕೂಡ ಹೊರಟ್ವಿ. ತುಂಬ ಲೇಟ್ ಆಗಿಬಿಟ್ಟಿತ್ತು. ಲೈನ್ ಸಿಕ್ಕಾಪಟ್ಟೆ ಇತ್ತು. ಅದಕ್ಕೆ ನಾವು ಕೂಡ ಬೇಗ ಬೇಗ ಹೋಗಿರುವಂಥದ್ದು. ನೋಡ್ತಾ ಇದ್ರೆ ಲೈನ್ ಎಷ್ಟಿತ್ತು ಅಂತ. ಹೋದ ಸಲ ಎಲ್ಲ ಡೈರೆಕ್ಟ್ ಲೈನಲ್ಲಿ ಬಿಡ್ತಾಯಿದ್ರು. ಬಟ್ ಇವಾಗ ಏನಾಗಿದೆ ಅಂದರೆ ಫುಲ್ ಸುತ್ತಾರ್ದು ಹೋಗಬೇಕು. ನೀವು ಹೇಗೆ ಧರ್ಮಸ್ಥಳದಲ್ಲೆಲ್ಲ ದರ್ಶನ ತಗೋತಿರೋ ಹಾಗೆ. ಸೊ ನಾನು ಹೋದಾಗ ಈ ಸಲ ಹೋದ ಸಲ ಆಗಿದ್ದರೆ 3-4 ಸಲ ದರ್ಶನ ತೊಗೋತಿದ್ವಿ. ಈ ಸಲ 3 ಸಲ ದರ್ಶನ ತೊಗೊಳ್ಲಿಕ್ಕಾಯಿತು. ನೋಡ್ತಾ ಇದ್ದಾರೆ ನನ್ನ ತಂಗಿ ಕೂಡ ಹಿಂದಗಡೆ ಇದ್ಲು. ನಾನು ಹೇಳಿದ್ದೆ ಅವಳಿಗೋಸ್ಕರ ಆಫ್ ಸಾರಿ ತೊಗೊಂಡು ಬಂದಿದ್ದೆ. ಬಟ್ ಕಾಲು ನೋವು ಸಲುವಾಗಿ ಅವಳು ಕೂಡ ಹಾಕ್ಕೊಳ್ಳಿಕ್ಕಾಗಲಿಲ್ಲ. ನಂತರ ದೇವ್ರ ದರ್ಶನ ತೊಗೊಳಕ್ಕೆ ಒಳಗಡೆ ಬಂದೇ ಬಿಟ್ವಿ. ಸಖತ್ ಖುಷಿ ಆಯಿತು ಕಣ್ರಿ. ಅಲ್ಲಿ ಹೋದಾಗ ರಾಯರೇ ಅಂತ ಹೇಳ್ಕೊಂಡ್ರೆ ಅಷ್ಟು ಖುಷಿ. ಅದರೊಳಗೂ ಏನಂದರೆ ನಾನಿವತ್ತು ಹೋದಾಗ ಏಕಾದಶಿ ಆಗಿತ್ತು. ಹಾಗಾಗಿ ಇನ್ನೂ ಸಖತ್ ಖುಷಿಯಾಗಿತ್ತು. ಯಾಕಂತ ಹೇಳಿದ್ರೆ ಏಕಾದಶಿಗೆ ಬರೋದೇ ದೊಡ್ಡ ಪುಣ್ಯ ಅಂತಲೇ ಹೇಳ್ಬೋದು. ನೀವು ಯಾರಾದರೂ ಏಕಾದಶಿಯಲ್ಲಿ ದರ್ಶನ ತೊಗೊಂಡಿದ್ರಾ? ಮಿಸ್ ಮಾಡಿದೆ ಕಮೆಂಟ್ ಮಾಡಿ. ಸೊ ನೋಡಿದ್ರಲ್ಲ, ಜನರ ಪ್ರಕಾರ ರಾಯರು ಅಂದರೆ ಗುರುಗಳು, ದೇವರು, ನಂಬಿಕೆ, ಶಕ್ತಿ ಎಲ್ಲ ಕೂಡ. ಸೊ ಇನ್ನೇ ತಡ ಮಾಡ್ತಾಯಿದ್ರ, ನೀವು ಕೂಡ ಏನಾದರೂ ಬರ್ತಾಯಿದ್ದೀರಾ ಮಂತ್ರಾಲಯದ ಕಡೆಗೆ? ಮಿಸ್ ಮಾಡಿದೆ ಬನ್ನಿ. ಹಾಗೆ ನೀವು ಇನ್ನೂವರೆಗೂ ರಾಯರನ್ನ ನಂಬ್ತಾ ಇಲ್ವಾ? ಮಿಸ್ ಮಾಡಿದೆ ನಂಬಲಿಕ್ಕೆ ಸ್ಟಾರ್ಟ್ ಮಾಡಿ. ನೀವು ಅಂದ್ಕೊಂಡಿರೋದು ಎಲ್ಲದು ವೀಡಿಯೋ ಇರುತ್ತೆ, ಸೆಲ್ಫ್ ಎಕ್ಸ್ಪೀರಿಯನ್ಸ್ಡ್. ಹಾಗಾಗಿ ಹೇಳ್ತಾ ಇದ್ದೀನಿ. ಇನ್ನು ಒಂದಿಷ್ಟು ವಿಡಿಯೋ ಮಾಡಿಕೊಂಡು ನಾವು ಕೂಡ ಹೊರಟ್ವಿ. ಸೊ ನೋಡ್ತಾ ಇದ್ದೀರಾ, ನನ್ನ ತಂಗಿ ಕುಂಟ್ತಾ ಇದ್ದಾಳೆ. ಯಾಕಂದರೆ ಅವಳಿಗೆ ನೆನ್ನೆ ಮಾಡಿರೋ 4 ರೌಂಡು ಹೆಜ್ಜೆ ನಮಸ್ಕಾರನ ಫುಲ್ ಸುಸ್ತಾಗ್ಬಿಟ್ಟಿದೆ. ಕುಂಟಿಂಗ್ ರಾಣಿ ನನ್ನ ತಂಗಿ ಆಗ್ಬಿಟ್ಟಿದ್ದಾಳೆ. ಹೋದ ಸಲ ನಾನು 1 ರೌಂಡ್ ಹಾಕಿದಾಗನೇ ನಂಗೆ ಭಾಳ ಕಷ್ಟ ಆಗಿತ್ತು. ಈ ಸಲ ನನ್ನ ತಂಗಿ 3 ರೌಂಡ್ ಹಾಕಿನಲ್ಲಿ ನಾವು ಕೂಡ ಹೊರಟ್ವಿ. ನೋಡ್ತಾ ಇದ್ರೆ ನಮ್ಮ ಬ್ಯಾಗಲ್ಲಿ ಆಲ್ರೆಡಿ ಪ್ಯಾಕ್ ಆಗಿಬಿಟ್ಟಿದೆ. ಸೊ ನಮ್ಮ ರೂಮ್ ಹೀಗಿತ್ತು. ಸಖತ್ತಾಗಿತ್ತು ರೂಮ್ ಅಂತೂ. ಸೊ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟಟ್ಟ ಬಟ್ಟಿಕ್ಕೆ. ಸೊ ಮತ್ತೊಂದು ಬ್ಲಾಗ್ ಜೊತೆಗೆ ಮತ್ತೆ ಬರ್ತೀನಿ. ಬಾಯ್. ಫೈನಲಿ ನನ್ನ ಬ್ಯಾಗ್ ರೆಡಿ ಆಯಿತು. ಸೊ ಇದು ಗಿವ್ ಅವೇ ಗಿಫ್ಟು ಎಲ್ಲ ಆದಷ್ಟು ಬೇಗ ನೋಡಿ, ಕಮೆಂಟ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಆಗ್ತಾ ಇದ್ರಲ್ಲ. ಈಗ ನಾವು ಲಗೇಜ್ ಹಿಡ್ಕೊಂಡು ಬ್ಯಾಕ್ ಟು ಸಿರ್ಸಿ ಹೋಗ್ತಾ ಇದ್ದೀವಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಇನ್ನು ಇಲ್ಲಿಂದ ನಾವು ಸೀದಾ ಹೊರಟಿದ್ದೆ ಬಸ್ ಸ್ಟ್ಯಾಂಡ್ ಕಡೆಗೆ. ಸೊ ಯಾವಾಗಲೂ ನಾವು ಹೋಗೋ ರಿಟರ್ನು ಬರೋದು ಎರಡನ್ನೂ ನಾವು ಟಿಕೆಟ್ ಬುಕ್ಕಿಂಗ್ ಮಾಡಿರ್ತೀವಿ. ಸೊ ನನ್ನ ತಂಗಿನೂ ನೋಡ್ತಿರೋ ಅಂಥದ್ದು. ಸೊ ಸೀದಾ ನಾವೀಗ ಬಸ್ ಸ್ಟ್ಯಾಂಡಿಗೆ ಹೋಗಿ ಮತ್ತೆ ಸಿರ್ಸಿ ಬಸ್ ಹತ್ತಬೇಕು. ಸಖತ್ ಎಂಜಾಯ್ ಮಾಡಿದ್ವಿ. 2 ದಿನ ಸಖತ್ ಎಂಜಾಯ್ ಮಾಡಿದ್ವಿ, ಸಖತ್ ಮಜಾ ಮಾಡಿದ್ವಿ. ಇನ್ನು ನೀವೇನಾದರೂ ಮಂತ್ರಾಲಯಕ್ಕೆ ಬಂದಿದ್ದೀರಾ, ಹೇಗೆಲ್ಲ ಆಯಿತು ಅಂತ ತಪ್ಪದೆ ಕಮೆಂಟ್ ಹಾಕಿ. ಸೊ ನಾನು ಕೂಡ ಈಗ ಹೊರಟಿದ್ದೆ. ಪ್ರತಿ ಸಲ ಹೋದಾಗ ಒಂದು ಲೈಟಾಗಿ ಬೇಜಾರು ಇರ್ತಾ ಇರುತ್ತೆ ನಮ್ಮ ಮನಸ್ಸಲ್ಲಿ. ಯಾಕಂತ ಹೇಳಿದ್ರೆ ಇಲ್ಲಿಂದ ಬಿಟ್ಟು ಹೋಗಬೇಕಾದ್ರೆ ಒಂಥರ ಬೇಜಾರು, ಒಂಥರ ನೋವು ಅಂತಲೇ ಹೇಳ್ಬೋದು. ಸೊ ಇನ್ನು ಬಸ್ ಆಲ್ರೆಡಿ ಹೊರಡ್ತು, ನಾವು ಕೂಡ ರೀಚ್ ಆದ್ವಿ. ಸೊ ದೇವಸ್ಥಾನ ಎಲ್ಲ ನೋಡಿ ಸಖತ್ ಖುಷಿ ಆಯಿತು. ಅಂತೂ ಇಂತೂ ಶಿರ್ಸಿ ಬಂದು ಮುಟ್ಬೇಕಾದ್ರೆ ರಾತ್ರಿ ಆಗಿಬಿಟ್ಟಿತ್ತು. ಬೆಳಗಿನ ಜಾವ 5:15 ಆ ಥರ ಆಗಿಬಿಟ್ಟಿತ್ತು. ಸೀದಾ ಮನೆ ಕಡೆ ಹೊರಟ್ವಿ. ನೋಡಿದ್ರಲ್ಲ ಹೇಗೆಲ್ಲ ಆಯಿತು ಈ ನಮ್ಮ ಜರ್ನಿ ಅಂತ.
ನೀವು ಎಷ್ಟು ಸಲ ಹೋಗಿದ್ರಾ ಮಂತ್ರಾಲಯಕ್ಕೆ ಅಂತ ತಪ್ಪದೆ ಕಮೆಂಟ್ ಹಾಕಿ. ಟಾಟಾ, ಬೈ, ಟೇಕ್ ಕೇರ್.